ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನೊಂದು ಪುಟ್ಟ ವಿಡಿಯೋ ಜೊತೆ ಬಂದಿದ್ದೀನಿ. ಅದರ ವಿಷಯ ಏನಪ್ಪ ಅಂದರೆ ಶಾಲಾ ಸಂಘಗಳು 2026-27ನೇ ಸಾಲಿನ ಶಾಲಾ ಸಂಘಗಳಾಗಿರುತ್ತೆ. ಸೊ ಇಲ್ಲಿ ನಾವು ಶಾಲೆಯಲ್ಲಿ ನಡೆಸುವಂತಹ ಕೆಲವೊಂದು ಸಂಘಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಯಾವ ರೀತಿಯಾದಂಥ ಫಾರ್ಮ್ಯಾಟನ್ನು ನಾವು ಮೇಂಟೈನ್ ಮಾಡಬೇಕು ಅದರ ಒಂದು ಕಾನ್ಸೆಪ್ಟ್ ಇವತ್ತಿದು ಆಗಿರುತ್ತೆ. ಸೊ ಇಲ್ಲಿ ಶಾಲೆ ಹೆಸರು, ಕ್ಲಸ್ಟರ್, ತಾಲೂಕು, ಜಿಲ್ಲೆ ಇದಿಷ್ಟನ್ನು ಕೂಡ ಮೇಂಟೈನ್ ಮಾಡುವಂಥದ್ದು. ನೆಕ್ಸ್ಟ್ ನಾವಿಲ್ಲಿ ನಮ್ಮ ಶಾಲೆಯ ಹೆಸರು ಇದನ್ನು ಸರ್ಕಾರಿ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಆದರೆ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಸಂಸತ್ತು ಮಂತ್ರಿಮಂಡಲ, ಇದರಲ್ಲಿ ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ, ನೋಡಿ ಈ ಒಂದು ಫಾರ್ಮ್ಯಾಟ್ ಕರೆಕ್ಟಾಗಿದೆ. ಸೊ ಈ ಫಾರ್ಮ್ಯಾಟಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರ್ತೀವಲ್ವ, ಸೊ ಅದನ್ನು ಆ ಹೆಸರನ್ನು ನಾವು ಬರೆಯುವಂಥದ್ದು, ಕೊನೆಯಲ್ಲಿ ಮುಖ್ಯ ಶಿಕ್ಷಕರ ಸಹಿ. ಸೊ ನೆಕ್ಸ್ಟ್ ಒನ್ ಮೀನಾ ಸಂಘ 10 ವಿದ್ಯಾರ್ಥಿನಿಯರು, ಇದರಲ್ಲಿ ವಿದ್ಯಾರ್ಥಿನಿಯರ ಹೆಸರು, ಯಾವ ತರಗತಿಯವರು, ಅದು ಇತರೆ ವಿದ್ಯಾರ್ಥಿಗಳು ಅದಕ್ಕೆ ಬರುವಂಥವರು, OSC 5 ಜನ ಬಾಲಕರು. ನೆಕ್ಸ್ಟ್ ಇದರಲ್ಲಿ ಬರುವಂಥದ್ದು ಇಕೋ ಕ್ಲಬ್, ಹಸಿರು ಸಂಘ, ವಿಜ್ಞಾನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಕೋ ಕ್ಲಬ್ಬನ್ನು ಕೂಡ ಮೀನಾ ಸಂಘ ಕೆಲವೊಂದು ಶಾಲೆಗಳಲ್ಲಿ ಮಾಡ್ತೀವಿ, ಕೆಲವೊಂದರಲ್ಲಿ ಮಾಡೋದಿಲ್ಲ, ಬಟ್ ಇಕೋ ಕ್ಲಬ್ಬನ್ನು ಮಾಡ್ತೀವಿ. ಹಾಗೆ ಮಂತ್ರಿಮಂಡಲವನ್ನು ಕೂಡ ಮಾಡ್ತೀವಿ. ಈ ಇಕೋ ಕ್ಲಬ್ಬಿನ ಒಂದು ಡೀಟೇಲ್ಸನ್ನು ಕೂಡ ನೋಡಿ ನಾವು ಈ ರೀತಿ ಮೇಂಟೈನ್ ಮಾಡಬಹುದು. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರು, ಈ ಎಲ್ಲ ಸದಸ್ಯರು ಈ ರೀತಿಯಾಗಿ. ನೆಕ್ಸ್ಟ್ ಮುಖ್ಯ ಶಿಕ್ಷಕರ ಸಹಿ. ಭಾಷಾ ಸಂಘ, ಈ ಸಂಘಗಳು ಇದ್ದರೆ ನೀವು ಇದನ್ನು ಮೇಂಟೈನ್ ಮಾಡಿ, ಇಲ್ಲದಿದ್ದರೆ ಇದನ್ನು ಸ್ಕಿಪ್ ಮಾಡಿ. ಓಕೆ, ಸೊ ಇದರಲ್ಲೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಈ ರೀತಿಯಾಗಿಯೇ ಇದರಲ್ಲೂ ಕೂಡ ಹಾಕುವಂಥದ್ದು. ನೆಕ್ಸ್ಟ್ ಕ್ರೀಡಾ ಸಂಘ, ಇದರಲ್ಲೂ ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್. ಸೊ ಅದೇ ರೀತಿಯಾಗಿ ಇರುವಂಥದ್ದು. ನೆಕ್ಸ್ಟ್ ಕಲಾ ಸಂಘ, ಇದು ಎಲ್ಲ ಶಾಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಕಡಿಮೆ ಇದ್ದ ಶಾಲೆಗಳಲ್ಲಿ ಇದನ್ನು ಮೇಂಟೈನ್ ಮಾಡೋದಿಲ್ಲ, ಬಟ್ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದಾಗ ಇದನ್ನು ಮೇಂಟೈನ್ ಮಾಡ್ತಾರೆ. ಮಕ್ಕಳ ಹಕ್ಕುಗಳ ಸಂಘ, ಈಗ ಮಕ್ಕಳ ಸುರಕ್ಷಾ ಸಮಿತಿ ಇರೋದ್ರಿಂದ ನಾವು ಅದರಲ್ಲಿ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ನನ್ನ ಹಳೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಆರೋಗ್ಯ ಮತ್ತು ನೈರ್ಮಲ್ಯ ಸಂಘ, ಇದಕ್ಕೂ ಕೂಡ ಹಾಗೇನೆ ಹಾಕೊಂಡು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಇದು ಪ್ರೌಢ ವಿಭಾಗ, ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಇದು ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಪದನಿಮಿತ್ತ ಸದಸ್ಯರು ಅದರಲ್ಲೇ ಬರುವಂಥದ್ದು. ನೆಕ್ಸ್ಟ್ ನಾಮನಿರ್ದೇಶಿತ ಅದರಲ್ಲೇ ಬರುವಂಥದ್ದು. ಓಕೆ, ಇದೆಲ್ಲದೂ ಕೂಡ ಸದಸ್ಯರು. ಇದಿಷ್ಟು. ನೆಕ್ಸ್ಟು ಸಾಲಿನ ಮಕ್ಕಳ ಸುರಕ್ಷಾ ಸಮಿತಿ. ಸೊ ಇದನ್ನು ಮಕ್ಕಳ ಸುರಕ್ಷಾ ಸಮಿತಿಯದ್ದು ನಮ್ಮ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ, ಹೇಗೆ ನಾವು 5 ಫೈಲನ್ನು ಇಡಬೇಕು, ಹಾಗೆಯೇ 5 ಕಡತಗಳನ್ನು ನಾವು ಹೇಗೆ ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ದೂರು ಪೆಟ್ಟಿಗೆ, ಸಲಹಾ ಪೆಟ್ಟಿಗೆ ಅದ್ರ ಬಗ್ಗೆ ಇರುವಂಥದ್ದು, ಅದೆಲ್ಲ ಇದೆಯೋ ಇಲ್ವೋ ಅಂತೇಳಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ರೆಫರ್ ಮಾಡಿ. ನೆಕ್ಸ್ಟ್ ಮಕ್ಕಳ ಹಕ್ಕುಗಳ ಕ್ಲಬ್, ನಾವು ಕ್ಲಬ್ಬನ್ನು ಮಾಡಿದ್ದೇವೆ, ಹಾಗೆ ಸುರಕ್ಷಾ ಸಮಿತಿ ಕೂಡ ಅದರಲ್ಲೇ ಇರುವಂಥದ್ದು. ಮೇಂಟೆನೆನ್ಸ್ ಯಾರ್ಯಾರು ಸದಸ್ಯರು ಅಂತ ತಕ್ಷಣದಲ್ಲಿ ನಿಮಗೆ ನೋಡಲಿಕ್ಕೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ನೀವು ಒಂದು ಫಾರ್ಮ್ಯಾಟನ್ನು ತೆಕ್ಕೊಂಡು ಪ್ರಿಂಟ್ ತೆಗೆದು ನೀವು ಈ ಫಾರ್ಮ್ಯಾಟಲ್ಲಿ ಸದಸ್ಯರ ಹೆಸರನ್ನು ನೀವು ಬರ್ಕೊಳ್ಬೋದು. ಬರ್ಕೊಂಡಾಗ ನಿಮಗೆ ಈಸಿಯಾಗಿ ಸಿಗುವಂಥದ್ದು, ಹೋಗಿ ನಾವು ಆ ಕಡತವನ್ನೇ ನೋಡಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ನಾವು ಈ ರೀತಿಯಾಗಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ, ಯಾರ್ಯಾರು ಸದಸ್ಯರು ಅಥವಾ ನಾವೆಲ್ಲಾದರೂ ಬೋರ್ಡಲ್ಲಿ ಅಥವಾ ಡಿಸ್ಪ್ಲೇ ಮಾಡಿದ್ದೀವಿ ಅಂತ ಹೇಳಿದ್ರೆ ಆರಾಮಾಗಿ ನಮಗೆ ಅದೆಲ್ಲದೂ ಕೂಡ ಸಿಗುವಂಥದ್ದು. ಸೊ ಇದಾಗಿತ್ತು ಒಂದು ಚಿಕ್ಕದಾದಂಥ ಶಾಲಾ ಸಂಘಗಳು ಇದ್ರ ಬಗ್ಗೆ ಇರುವಂಥ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.